ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವು ಮನೆಯಲ್ಲೇ ಕೂತು ಕೂಡ ನಿಮ್ಮ ಎಕ್ಸಾಮ್ನ ಪಾಸ್ ಮಾಡೋ ಮುಖಾಂತರ ಟೈಲರಿಂಗ್ ಸರ್ಟಿಫಿಕೇಟ್ನ ಯಾವ ರೀತಿ ಪಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಗೇನಾದರೂ ಟೈಲರಿಂಗ್ ಮಿಷಿನ್ನ ಪಡ್ಕೋಬೇಕು ಅಂದರೆ ಸರ್ಕಾರದಿಂದ ನಿಮಗೆ ಅನುಭವದ ಪ್ರಮಾಣ ಪತ್ರನ ಕೇಳ್ತಾರೆ. ಅಂದರೆ ನಿಮಗೆ ಟ್ರೈನಿಂಗ್ ಆಗಿರ್ತಕ್ಕಂಥ ಸರ್ಟಿಫಿಕೇಟ್ನ ಕೇಳ್ತಾರೆ. ಹಾಗೆಯೇ ಯಾವುದಾದ್ರೂ ಉದ್ಯಮನ ಸ್ಟಾರ್ಟ್ ಮಾಡಲಿಕ್ಕೆ ನೀವು ಬ್ಯಾಂಕ್ಗೆ ಹೋಗಿ ಸಾಲನ ಕೇಳಿದಾಗ ಆ ಲೋನು ಕೂಡ ಸ್ಯಾಂಕ್ಷನ್ ಆಗಬೇಕು ಅಂದರೆ ನಿಮಗೆ ಯಾವುದಾದ್ರೂ ಅನುಭವದ ಪ್ರಮಾಣ ಪತ್ರನ ಅವಶ್ಯಕತೆ ಕೇಳ್ತಾರೆ. ಇದರಲ್ಲಿ ನೀವು ಪ್ರಮುಖವಾಗಿ ಹೆಣ್ಮಕ್ಳುಗಳು ಸಾಮಾನ್ಯವಾಗಿ ಟೈಲರಿಂಗಲ್ಲಿ ಜಾಸ್ತಿ ಆಸಕ್ತಿನ ಹೊಂದಿರ್ತೀರಿ. ನೀವು ಒಂದು ವೇಳೆ ಸರ್ಕಾರದಿಂದ ಸಾಲ ಸೌಲಭ್ಯ ಮತ್ತು ಸವಲತ್ತುಗಳು ಹಾಗೆಯೇ ನಿಮ್ಮ ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯಗಳು ಪಡಿಬೇಕು ಅಂದರೆ ನಿಮ್ಮ ಬಳಿ ಒಂದು ಅನುಭವದ ಸರ್ಟಿಫಿಕೇಟ್ ಬೇಕಾಗ್ತದೆ. CSE ಕಡೆಯಿಂದ ನಿಮಗೆ ಉಷಾ ಕಂಪ್ನಿ ನಿಮಗೆಲ್ಲ ಗೊತ್ತಿದೆ, ಟೈಲರಿಂಗ್ ಸಂಬಂಧಪಟ್ಟ ಎಕ್ವಿಪ್ಮೆಂಟ್ಸ್ಗಳು ಮಾಡೋದ್ರಲ್ಲಿ ನಂಬರ್ 1 ಕಂಪ್ನಿಯಾಗಿರ್ತದೆ. ಆ ಕಂಪ್ನಿ ಕಡೆಯಿಂದ ನಿಮಗೆ ಟೈಲರಿಂಗ್ ಸರ್ಟಿಫಿಕೇಟ್ನ ಪ್ರೊವೈಡ್ ಮಾಡಿಕೊಡ್ತಾರೆ. ಅಲ್ಲಿ ಎಕ್ಸಾಮ್ ಇರುತ್ತೆ. 50 ಮಾರ್ಕ್ಸ್ಗೆ ನೀವು 25 ಮಾರ್ಕ್ಸ್ ತೆಗೆದು ಪಾಸ್ ಆದರೆ ಈ ರೀತಿ ಒಂದು ಸರ್ಟಿಫಿಕೇಟ್ ಕೂಡ ಜನರೇಟ್ ಮಾಡಿ ನಿಮ್ಗೆ ಇಮಿಡಿಯೇಟಾಗಿ ಒಂದೇ ದಿವಸದಲ್ಲಿ ಸಿಗುತ್ತೆ. ಈ ಸರ್ಟಿಫಿಕೇಟು ತುಂಬ ಜನರಿಗೆ ಅನುಭವ ಇದ್ದರೂ ಕೂಡ ಸರ್ಟಿಫಿಕೇಟ್ ಇರಲ್ಲ. ಅವ್ರಿಗೆಲ್ಲ ತರಹದ ಟೈಲರಿಂಗ್ ಅನುಭವ ಇರುತ್ತೆ, ಆದರೆ ಸರ್ಟಿಫಿಕೇಟ್ ಇರಲ್ಲ. ಆ ಸರ್ಟಿಫಿಕೇಟ್ನ ಮಾಡಿಸ್ಕೋಬೇಕು ಅಂದರೆ ನೀವು ನೇರವಾಗಿ ಟೈಲರಿಂಗ್ ತರಬೇತಿ ಕೊಡ್ತಾರಲ್ಲ ಆ ಕೇಂದ್ರಗಳಿಗೆ ಹೋಗಿ ತಿಂಗಳುಗಟ್ಟಲೆ ನೀವು ಟ್ರೈನಿಂಗ್ನ ಪಡ್ಕೊಂಡು ನಂತರ ನಿಮಗೆ ಈ ರೀತಿ ಸರ್ಟಿಫಿಕೇಟ್ನ ಜನರೇಟ್ ಮಾಡಿಕೊಡ್ತಾರೆ. ಹಾಗೆ ಅಲ್ಲಿ ಅಮೌಂಟು ತುಂಬ ಕೂಡ ಜಾಸ್ತಿ ಇರುತ್ತೆ. ಇಲ್ಲೂ ಕೂಡ ಅಮೌಂಟ್ ಇರುತ್ತೆ, ಬಟ್ ಅಷ್ಟು ಜಾಸ್ತಿ ಇರಲ್ಲ, ಕಮ್ಮಿ ಅಮೌಂಟ್ ಇರುತ್ತೆ. ನಾನು ಆ ಅಮೌಂಟ್ ಬಗ್ಗೆ ಮುಂದೆ ತಿಳಿಸ್ಕೊಡ್ತೀನಿ. ನಿಮಗೆ ಒಂದು ವೇಳೆ ಟೈಲರಿಂಗ್ ಸರ್ಟಿಫಿಕೇಟ್ ಅವಶ್ಯಕತೆ ಇತ್ತು ಅಂದರೆ ನಿಮ್ಮ ಹತ್ತಿರದ CSE ಕೇಂದ್ರಗಳಿಗೆ ಹೋಗಿ ಕಾಂಟ್ಯಾಕ್ಟ್ನ ಮಾಡಿ ನೀವು ಅಲ್ಲಿ ಪಡ್ಕೋಬೋದು. ಒಂದು ವೇಳೆ ನಿಮ್ಗೆ ಏನಾದರೂ ಹತ್ತಿರದಲ್ಲಿ CSE ಕೇಂದ್ರಗಳಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಕೊಟ್ಟಿರ್ತೀನಿ. ನಮ್ಮನ್ನು ಸಂಪರ್ಕ ಮಾಡೋ ಮುಖಾಂತರ ನಾವೇ ನಿಮಗೆ ಎಲ್ಲ ಕೂಡ ಟ್ರೈನಿಂಗ್ನ ತಿಳಿಸ್ಕೊಡ್ತೀವಿ. ಅಪ್ಲೈ ಮಾಡಿ ಸರ್ಟಿಫಿಕೇಟ್ನ ಮನೇಲೆ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಸ್ನೇಹಿತರೆ, ಇದು CSE ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ಬರ್ತಕ್ಕಂಥ ಸೈಬರ್ ಸೆಂಟರ್ಗಳಾಗಿರ್ತವೆ. ನಿಮಗೆ ಇಲ್ಲಿ ಕೊಡ್ತಕ್ಕಂಥ ಸರ್ಟಿಫಿಕೇಟು ವ್ಯಾಲಿಡ್ ಇರುತ್ತೆ. ನೀವು ಯಾವುದೇ ಆತಂಕ ಪಡೋ ಅಗತ್ಯ ಇಲ್ಲ. ನೀವು ಈ ಸರ್ಟಿಫಿಕೇಟ್ನ ಅಪ್ಲೈ ಮಾಡಬೇಕು ಅಂದರೆ ಯಾರೆಲ್ಲ CSE ಲಾಗಿನ್ ಇರುತ್ತೆ ಅಂಥವರು ಇಲ್ಲಿ ನೀವು CSEನ ಲಾಗಿನ್ ಮಾಡ್ಕೊಂಡಿದ್ದ ನಂತರ ಈ ಥರ ಪೇಜ್ ಓಪನ್ ಆಗ್ತದೆ. ಅಲ್ಲಿ ಸರ್ಚ್ ಬಾರ್ಗೆ ಹೋಗಿ ಸ್ವಿಂಗ್ ಆ್ಯಂಡ್ ಟೈಲರಿಂಗ್ ಕೋರ್ಸ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಅಲ್ಲಿ ಫಸ್ಟ್ ಆಪ್ಷನ್ ಓಪನ್ ಆಗುತ್ತೆ, ಸ್ವಿಂಗ್ ಆ್ಯಂಡ್ ಟೈಲರಿಂಗ್ ಕೋರ್ಸ್ ಅಂತ. ನೀವು ಆ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇದು ಕೇವಲ CSE ಲಾಗಿನ್ ಇರೋ ಅಂತ ಮಾತ್ರ. ನೀವು ಏನಾದರೂ ಟೈಲರಿಂಗ್ ಸರ್ಟಿಫಿಕೇಟ್ನ ಮಾಡಿಸ್ಕೊಳ್ಳೋಂಥವ್ರು ನಿಮಗೆ ಇಲ್ಲಿ CSE ಲಾಗಿನ್ ಇರಲ್ಲ. ಇಲ್ಲಿ CSE ಲಾಗಿನ್ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾರೆಲ್ಲ CSE ಲಾಗಿನಲ್ಲಿ ಟೈಲರಿಂಗ್ ಸರ್ಟಿಫಿಕೇಟ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ತಿಳ್ಕೊಂಡು ನಂತರ ಅಪ್ಲೈ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಮೊದಲು ಇಲ್ಲಿ ಸೊಲ್ಯೂಷನ್ ಅಂತ ಕೇಳುತ್ತೆ, ಇಲ್ಲಿ ಮಿಸ್ ಆ್ಯಂಡ್ ಮಿಸ್ಟರ್ ಅಂತ ಕೇಳುತ್ತೆ. ಇಲ್ಲಿ ನೀವು ಲೇಡೀಸ್ ಆಗಿದ್ದರೆ ಮಿಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ VLE ಸ್ಟೇಟ್ ಅಂತ ಕೇಳುತ್ತೆ, ನಿಮ್ಮ ಸ್ಟೇಟ್ನ ಚೂಸ್ ಮಾಡ್ಕೋಬೇಕು. ಹಾಗೆಯೇ VLE ಡಿಸ್ಟ್ರಿಕ್ಟ್ನ ಚೂಸ್ ಮಾಡ್ಕೊಳ್ಳೋಕೆ ಕೇಳುತ್ತೆ. ನಂತರ ಫುಲ್ ನೇಮ್ ಆಫ್ ದಿ ಕ್ಯಾಂಡಿಡೇಟು, ನೀವು ಯಾರ್ದು ಅಪ್ಲೈ ಮಾಡ್ತಿದ್ದ ಅವರು ಆಧಾರ್ ಕಾರ್ಡಲ್ಲಿರುವಂತೆ ಅವ್ರ ಹೆಸರನ್ನ ಟೈಪ್ ಮಾಡಿ ನಂತರ ಕೆಳಗಡೆ ಅವ್ರ ಮೊಬೈಲ್ ನಂಬರ್ನ ಹಾಕಿ ನಂತರ ಇಲ್ಲಿ ಇಮೇಲ್ ID ಕೇಳುತ್ತೆ. ಇಲ್ಲಿ ಕನ್ಫರ್ಮ್ ಇಮೇಲ್ ID ಮತ್ತು ಯುನಿಕ್ ಇಮೇಲ್ ID ಅಂತ ಎರಡು ಕೂಡ ಇಮೇಲ್ ಐಡಿನ ಹಾಕಬೇಕಾಗುತ್ತೆ. ಇಲ್ಲಿ Gmail ID ಕಂಪಲ್ಸರಿ ಕರೆಕ್ಟಾಗಿ ಹಾಕಿ, ಯಾಕಂದರೆ ನಿಮಗೆ ಯೂಸರ್ ID ಪಾಸ್ವರ್ಡು ನಿಮ್ಮ Gmailಗೆ ಬರುತ್ತೆ. ಅದು ನಿಮಗೆ ಬೇಕಿತ್ತು ಅಂದರೆ ನಿಮ್ಮ ಫೋನಲ್ಲಿ Gmail ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗ್ತದೆ. ಅಲ್ಲಿ ಮೇಲ್ಗಡೆ ಒಂದು ಸಿಂಬಲ್ ಕಾಣ್ತಿದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ ಮೇಲ್ಗಡೆ ಸ್ಟಾರ್ಟಿಂಗ್ಗೆ ತೋರಿಸುತ್ತೆ, ಅದೇ ನಿಮ್ಮ Gmail ID ಆಗಿರುತ್ತೆ. ಈ Gmail IDನ ಆ್ಯಸ್ ಇಟ್ ಈಸ್ ಯಾವ ರೀತಿ ಇರುತ್ತೆ ಅದೇ ರೀತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ದಂಗೆ ನೀವು ಅಲ್ಲಿ ಹಾಕಬೇಕಾಗತ್ತೆ. ನಂತರ ಕೆಳಗಡೆ ಜೆಂಡರ್ ಅಂತ ಕೇಳುತ್ತೆ. ಇಲ್ಲಿ ನೀವು ಮೇಲ್ ಫಿಮೇಲ್ ಅಂತ ಈ ಲಿಸ್ಟಿಂದ ಚೂಸ್ ಮಾಡ್ಕೊಳ್ಳೋಕ್ಕೆ ಕೇಳುತ್ತೆ. ಯಾವುದಿದೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ನಂತರ ಗಾರ್ಡಿಯನ್ ನೇಮ್ ಅಂತ ಕೇಳುತ್ತೆ. ಅದಕ್ಕಿಂತ ಮೊದಲು ನೀವು ಇಲ್ಲಿ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಯಾಸ್ ಪರ್ ಆಧಾರ್ ರೀತಿ ಹಾಕಿ, ಆಧಾರಲ್ಲಿ ಯಾವ ರೀತಿ ಇದೆ ಡೇಟ್ ಆಫ್ ಬರ್ತ್ ಅದೇ ರೀತಿ ಫಿಲಪ್ ಮಾಡಿ. ನಂತರ ಗಾರ್ಡಿಯನ್ ನೇಮ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ಹಸ್ಬೆಂಡು, ನಿಮಗೆ ಮದುವೆ ಆಗಿದ್ರೆ ಹಸ್ಬೆಂಡ್ ಹೆಸರನ್ನ ಹಾಕಿ. ಒಂದು ವೇಳೆ ಮದುವೆ ಆಗಿಲ್ಲ ಅಂದರೆ ನಿಮ್ಮ ಫಾದರ್ ನೇಮ್ನ ಹಾಕಬೇಕಾಗತ್ತೆ. ಹಾಗೆಯೇ ಇಲ್ಲಿ ಸ್ಟೇಟ್ ಕೇಳುತ್ತೆ, ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆಯೇ ಈ ಲಿಸ್ಟಿಂದ ನಿಮ್ಮ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಬ್ಲಾಕ್ ಅಂತ ಕೇಳುತ್ತೆ. ಬ್ಲಾಕ್ ಅಂದರೆ ನಿಮ್ಮ ತಾಲೂಕಾಗಿರುತ್ತೆ. ಹಾಗೆಯೇ ವಿಲೇಜು, ನಿಮ್ಮದು ಯಾವ ವಿಲೇಜ್ ಇದೆ ಆಧಾರ್ ಕಾರ್ಡಲ್ಲಿ ಆ ರೀತಿ ಹಾಕಿ. ನಂತರ ಪಿನ್ ಕೋಡು, ಆಧಾರ್ ಕಾರ್ಡಲ್ಲಿರುವಂತೆ ಪಿನ್ ಕೋಡ್ ಹಾಕಿ. ಮತ್ತು ಅಡ್ರೆಸ್ನ ಆಧಾರ್ ಕಾರ್ಡಲ್ಲಿರುವಂತೆ ನಿಮ್ಮ ಊರು, ಪೋಸ್ಟು, ಹಾಗೆಯೇ ನಿಮ್ಮ ಹೋಬಳಿ, ನಿಮ್ಮ ತಾಲೂಕು ಎಲ್ಲ ಫುಲ್ ಫಿಲಪ್ ಮಾಡಿ. ನಂತರ ಇಲ್ಲಿ ಫಿಸಿಕಲಿ ಡಿಸಬಿಲಿಟಿ ಅಂತ ಕೇಳುತ್ತೆ. ನೀವು ಏನಾದ್ರು ಹ್ಯಾಂಡಿಕ್ಯಾಪ್ಟ್ ಆಗಿತ್ತು ಅಂದರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಹ್ಯಾಂಡಿಕ್ಯಾಪ್ಟ್ ಇಲ್ಲ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಹೈಯರ್ ಎಜುಕೇಷನ್ ಅಂತ ಕೇಳುತ್ತೆ. ನಿಮ್ಮದು ಯಾವ ಕ್ವಾಲಿಫಿಕೇಷನ್ ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರಿಪೇರ್ ಲ್ಯಾಂಗ್ವೇಜ್ ಅಂತ ಕೇಳುತ್ತೆ. ನೀವು ಎಕ್ಸಾಮ್ನ ಕನ್ನಡದಲ್ಲಿ ಬರೀತಿರೋ ಇಂಗ್ಲೀಷಲ್ಲಿ ಬರೀತಿರೋ ಅಂತ ಕೇಳುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗುತ್ತೆ. ನಂತರ ಸ್ನೇಹಿತರೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ವೆರಿ ಇಂಪಾರ್ಟೆಂಟಾಗಿ ನೀವು ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ಅಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ ರೀತಿ ಇಲ್ಲಿ 499 ಸೇಲ್ ಅಮೌಂಟ್ನ ನೀವು ಇಲ್ಲಿ ಪೇ ಮಾಡಬೇಕಾಗುತ್ತೆ. ಆ 499 ನಮ್ಮ CSE ವ್ಯಾಲೆಟಿಂದ ಕಟ್ ಆಗುತ್ತೆ. ಅದು ನೀವಿಲ್ಲಿ ನಿಮ್ಮ CSE ಪಾಸ್ವರ್ಡ್ ಮತ್ತು ವಾಲೆಟ್ ಪಿನ್ನ ಹಾಕಿ ಸಬ್ಮಿಟ್ ಮಾಡ್ತು ಅಂದರೆ ನಿಮಗೆ ಇಲ್ಲಿ ಒಂದು ಅಕ್ನಾಲೆಜ್ಮೆಂಟು ಕೂಡ ಜನರೇಟ್ ಆಗುತ್ತೆ. ಈ ರೀತಿ ಅಕ್ನಾಲೆಜ್ಮೆಂಟು ಕೂಡ ಇಲ್ಲಿ ಬರುತ್ತೆ. ನಿಮ್ಮದು ನೀವು ಟೈಲರಿಂಗ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿದ್ದಕ್ಕೆ ನಿಮಗೆ ಅಮೌಂಟ್ ಕಟ್ ಆಗಿರಲಿಕ್ಕೆ ಟ್ರಾನ್ಸಾಕ್ಷನ್ ID ಸಮೇತವಾಗಿ ಒಂದು
ರೆಸಿಪ್ಟ್ ಕೂಡ ಜನರೇಟ್ ಆಗುತ್ತೆ. ಇದನ್ನು ಕಾಪಿ ಮಾಡಬೇಕಾದ್ರೂ ಇಟ್ಕೋಬೋದು, ಇಲ್ಲ ಪ್ರಿಂಟ್ ಮಾಡಬೇಕಾದ್ರೂ ಇಟ್ಕೋಬೋದು. ಸ್ನೇಹಿತರೆ, ಇಷ್ಟಾದ ನಂತರ ಕೆಲಸ ನಿಮ್ದು ಇಷ್ಟಕ್ಕೆ ಮುಗಿಯಲ್ಲ, ಇವಾಗ ಸ್ಟಾರ್ಟ್ ಆಗುತ್ತೆ. ಇವಾಗ ನೀವು ಕೊಟ್ಟಿರ್ತಕ್ಕಂಥ ಜಿಮೇಲ್ ಐ ಡಿಗೆ ಒಂದು ಲಿಂಕ್ ಬರುತ್ತೆ. ಆ ಲಿಂಕ್ ಮುಖಾಂತರ ನೀವು ಲಾಗಿನ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ನ ಬರೀಬೇಕಾಗ್ತದೆ. ಅದರ ಮುಂದೆ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ. ಇವಾಗ ನಿಮ್ಮ ಫೋನ್ನ ಓಪನ್ ಮಾಡ್ಕೊಳ್ಳಿ, ಅಲ್ಲಿ ನಿಮ್ಮ ಜಿಮೇಲ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ ನಂತರ ಒಂದು ವೇಳೆ ಮೇಲ್ಗಡೆನೇ ಇರುತ್ತೆ, ಮೇಲ್ಗಡೆ ಇಲ್ಲ ಅಂದರೆ ಇಲ್ಲಿ ಸರ್ಚ್ ಮಾಡಬೇಕಾಗತ್ತೆ. ಉಷಾ ಸಲೈ ಅಂತ ಟೈಪ್ ಮಾಡಿ, ಅಲ್ಲಿ ಸ್ಟಾರ್ಟಿಂಗಿಗೆ ಕಾಣುತ್ತೆ. ಆ ಜಿಮೇಲ್ನ ಓಪನ್ ಮಾಡ್ಕೋಬೇಕಾಗತ್ತೆ. ನಾನೀಗ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ 2 ರೀತಿ ಲಿಂಕ್ ಕಾಣ್ತಾ ಇದೆ. ಒಂದು ಗೂಗಲ್ ಪ್ಲೇಸ್ಟೋರು, ಒಂದು ಆ್ಯಪಲ್ ಸ್ಟೋರ್ ಅಂತ ಬರುತ್ತೆ. ನೀವು ಗೂಗಲ್ ಪ್ಲೇಸ್ಟೋರ್ ಆಂಡ್ರಾಯ್ಡ್ ಫೋನು ಯೂಸ್ ಮಾಡ್ತಕ್ಕಂಥವ್ರು ಗೂಗಲ್ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಂಡ್ರೆ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಉಷಾ ಸಲೈ ಅಂತ ಒಂದು ಆ್ಯಪ್ ಶೋ ಆಗ್ತದೆ. ಇದನ್ನು ನೀವು ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಓಪನ್ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ನೀವು ನೇರವಾಗೂ ಕೂಡ ಬಂದು ಗೂಗಲ್ ಪ್ಲೇಸ್ಟೋರ್ಗೆ ಬಂದು ಉಷಾ ಸಲೈ ಅಂತ ಟೈಪ್ ಮಾಡಿದ್ರೆ ಅಲ್ಲಿ ಫಸ್ಟ್ ಆಪ್ಷನ್ನೇ ಕಾಣುತ್ತೆ. 2 ರೀತಿಯೂ ಕೂಡ ಲಿಂಕ್ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೋದು. ಒಂದು ವೇಳೆ ಸರ್ಚ್ ಮಾಡು ಕೂಡ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಇನ್ಸ್ಟಾಲ್ ಮಾಡ್ಕೊಂಡಿದ ನಂತರ ಓಪನ್ ಮಾಡ್ಕೊಂಡ್ರೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗ್ತದೆ. ಇಲ್ಲಿ ಪರ್ಮಿಷನ್ ಅಲೋ ಅಂತ ಮಾಡಿ ಸ್ಟಾರ್ಟಿಂಗು ನಿಮ್ಮ ಲ್ಯಾಂಗ್ವೇಜ್ನ ಕೇಳುತ್ತೆ. ನಿಮ್ದು ಯಾವ್ದು ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ನಂತರ ಇಲ್ಲಿ ಕೆಳಗಡೆ ಮುಂದುವರಿಯಿರಿ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಮೊದಲಿಗೆ ನೆಕ್ಸ್ಟ್ ಆಪ್ಷನಲ್ಲಿ ನಿಮ್ಮ ಹೆಸರನ್ನ ಕೇಳುತ್ತೆ, ಹಾಗೆ ನಿಮ್ಮ ಫೋನ್ ನಂಬರ್ನ ಕೇಳುತ್ತೆ. 2 ಹಾಕಿ ಇಲ್ಲಿ ಸರಿ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಸ್ನೇಹಿತರೆ, ಇಲ್ಲಿ ನಿಮಗೆ ಟೈಲರಿಂಗ್ ಸಂಬಂಧಪಟ್ಟಂಗೆ ಮಾಹಿತಿಗಳು ಬೇಕಿತ್ತು ಅಂದರೆ ಪುರುಷ, ಮಹಿಳೆ, ಮಕ್ಕಳು ಎಲ್ಲರಿಗೂ ಕೂಡ ಇಲ್ಲಿ ಸರ್ಚ್ ಮಾಡಿ ತಿಳ್ಕೊಬೋದು. ನೀವು ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಕಾಣ್ತಾ ಇದೆ. ಆ 3 ಡಾಟ್ಸ್ನ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಅಲ್ಲಿ ಲ್ಯಾಂಗ್ವೇಜ್ನ ಕೂಡ ಇಲ್ಲಿ ಚೇಂಜ್ ಮಾಡ್ಕೋಬೋದು. ಸಾಮಾನ್ಯವಾಗಿ ಎಕ್ಸಾಮ್ನ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ. ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಮೇಲೆ ಒಂದು ಸಿಂಬಲ್ ಕಾಣ್ತಾ ಇದೆ, ಆ ಸಿಂಬಲ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಎಂಟರ್ ಯುವರ್ ಇಮೇಲ್ ಐ ಡಿ ರಿಜಿಸ್ಟರ್ಡ್ ಅಟ್ ಈ CSC ಸೆಂಟರ್. ನಿಮ್ಮ CSC ಸೆಂಟ್ರಲ್ಲಿ ಯಾವುದು ಇಮೇಲ್ ಐ ಡಿ ಕೊಟ್ಟಿದ್ರಿ ಅದನ್ನು ಇಲ್ಲಿ ಎಂಟ್ರಿ ಮಾಡಿ ಅಂತ ಕೇಳುತ್ತೆ. ನೀವು ಅಲ್ಲಿ ರಿಜಿಸ್ಟರ್ ಮಾಡ್ಬೇಕಾದ್ರೆ ಕೊಟ್ಟಿರ್ತಕ್ಕಂಥ ಜಿಮೇಲ್ ಐ ಡಿನ ಹಾಕಿ ಇಲ್ಲಿ ನೆಕ್ಸ್ಟ್ ಅಂತ ಮಾಡಬೇಕಾಗತ್ತೆ. ಇವಾಗ ನಾನು ನೆಕ್ಸ್ಟ್ ಅಂತ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅಂತ ಮಾಡಿದಾಗ ನಂತರ ಎಂಟರ್ ಯುವರ್ ಪಾಸ್ವರ್ಡ್ ಅಂತ ಈ ರೀತಿ ಓಪನ್ ಆಗ್ತದೆ. ಇದು ಕೂಡ ಪಾಸ್ವರ್ಡ್ ನಿಮ್ಮ ಜಿಮೇಲ್ ಐ ಡಿ ಬಂದಿರುತ್ತೆ. ಒಂದು ವೇಳೆ ಬಂದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ಫರ್ಗೆಟ್ ಪಾಸ್ವರ್ಡ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಅಲ್ಲಿ ಆಲ್ರೆಡಿ ಜಿಮೇಲ್ ಐ ಡಿ ಇರುತ್ತೆ. ನೀವು ನೆಕ್ಸ್ಟ್ ಅಂತ ಮಾಡಿದ್ರೆ ಒಂದು OTP ನಿಮ್ಮ ಜಿಮೇಲ್ ಐ ಡಿಗೆ ಸೆಂಡ್ ಆಗುತ್ತೆ. ಈಗ ನಿಮ್ಮ ಜಿಮೇಲ್ ಐ ಡಿಗೆ ಸೆಂಡ್ ಆಗಿರ್ತಕ್ಕಂಥ OTPನ ನಿಮ್ಮ ಜಿಮೇಲ್ ಓಪನ್ ಮಾಡ್ಕೊಂಡ್ರೆ ಅಲ್ಲಿ ಮೇಲ್ಗಡೆನೇ ಇರುತ್ತೆ. ಅಲ್ಲಿ 4 ಡಿಜಿಟ್ OTP ಬಂದಿರುತ್ತೆ. ಆ OTPನ ಹಾಕಿ ಗೆಟ್ ಪಾಸ್ವರ್ಡ್ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಮೇಲ್ ಸೆಂಡ್ ಸಕ್ಸಸ್ಫುಲಿ ಅಂತ. ಇವಾಗ ನಿಮ್ಮ ಪಾಸ್ವರ್ಡು ಕೂಡ ನಿಮ್ಮ ಮೇಲ್ಗೆ ಸೆಂಡ್ ಆಗಿರುತ್ತೆ. ಅದನ್ನು ನೀವು ಇಲ್ಲಿ ನೋಡ್ಕೋಬೋದು. ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಪಾಸ್ವರ್ಡ್ನ ನೀವು ಕಾಪಿ ಮಾಡಿಕೊಂಡು ಇಲ್ಲಿ ಮತ್ತೆ ನೀವು ಉಷಾ ಸಲೈ ಆ್ಯಪ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಇವಾಗ ಇಲ್ಲಿ ಮೇಲ್ಗಡೆ ನಿಮ್ಮ ಜಿಮೇಲ್ ಐ ಡಿ, ಕೆಳಗಡೆ ಇಲ್ಲಿ ಪಾಸ್ವರ್ಡು ಹಾಕಿ ನೀವು ಲಾಗಿನ್ ಅಂತ ಮಾಡ್ತು ಅಂದರೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು ಎಕ್ಸಾಮ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಕೆಳಗಡೆ ಲೆಟ್ಸ್ ಸ್ಟಾರ್ಟ್ ದ ಅಸೆಸ್ಮೆಂಟ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ 12 ಲ್ಯಾಂಗ್ವೇಜ್ಗಳಲ್ಲಿ ಎಕ್ಸಾಮ್ನ ಬರಿಬೋದು. 50 ಕ್ವಶನ್ ಇರುತ್ತೆ. ನೀವು ಪ್ರತಿಯೊಂದು ಕ್ವಶನ್ಗೆ ಒಂದು ಆನ್ಸರ್ ಮಾಡ್ತು ಅಂದರೆ 1 ಮಾರ್ಕ್ಸ್ ಬರುತ್ತೆ. ಕರೆಕ್ಟಾದ ಆನ್ಸರ್ ಮಾಡ್ತು ಅಂದರೆ ನೀವು ಇಲ್ಲಿ ಮಿನಿಮಮ್ 17 ಮಾರ್ಕ್ಸ್ನ ತೆಗಿಬೇಕಾಗ್ತದೆ. ಸುಮಾರು 2.5 ಗಂಟೆ ಟೈಮು ಎಕ್ಸಾಮ್ನ ಬರಿಬೋದು. ಹಾಗೆಯೇ ನೀವು ಒಂದು ವೇಳೆ ಫೇಲ್ ಆಯಿತು ಅಂದರೆ ನಿಮಗೆ ಇಲ್ಲಿ 3 ಅಟೆಂಪ್ಟ್ಸಲ್ಲಿ ಎಕ್ಸಾಮ್ನ ಕಟ್ಬೋದು. ಅಂದರೆ 365 ಡೇಸು, 1 ವರ್ಷದೊಳಗೆ 3 ಅಟೆಂಪ್ಟ್ನ ಫ್ರೀಯಾಗಿ ಕಟ್ಟಿ ಪಾಸ್ ಮಾಡ್ಕೋಬೋದು. ನಂತರ ನೀವು ಇಲ್ಲಿ ಕೆಳಗಡೆ ಅಗ್ರಿ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ ಸ್ಟಾರ್ಟ್ ಅಸೆಸ್ಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ಈಗ ಎಕ್ಸಾಮ್ ಸ್ಟಾರ್ಟ್ ಆಗಿಬಿಡುತ್ತೆ. ಎಕ್ಸಾಮ್ ಸ್ಟಾರ್ಟ್ ಆದಾಗ ಈ ರೀತಿ ಕ್ವಶನ್ಗಳು ನಿಮಗೆ ಶೋ ಆಗ್ತವೆ. ಮೇಲ್ಗಡೆಯಲ್ಲಿ ರಿಮೈನಿಂಗ್ ಸೆಕೆಂಡ್ಸ್ ಅಂತ ಅಲ್ಲಿ ಕೆಳಗಡೆ ಡೌನ್ ಆಗ್ತಾ ಇರ್ತದೆ. ಆ ಸೆಕೆಂಡ್ ಒಳಗೆ 72 ಸೆಕೆಂಡ್ ಒಳಗೆ ನೀವು ಆನ್ಸರ್ ಮಾಡಬೇಕು. ಇಲ್ಲಿ ಓವರ್ಲಾಕ್ ಈಸ್ ಯೂಸ್ಡ್ ಅಂತ ಇದೆ, ದಿ ಎಡ್ಜ್ ಆಫ್ ದಿ ಅಂತ ಹಾಕಬೇಕು. ಅದನ್ನು ಹಾಕಿ ನೀವು ನೆಕ್ಸ್ಟ್ ಅಂತ ಮಾಡಿದ್ರೆ ನೆಕ್ಸ್ಟ್ ಕ್ವಶನು ಓಪನ್ ಆಗ್ತದೆ. ಅದೇ ರೀತಿ 50 ಕ್ವಶನ್ಗಳಿಗೂ ಕೂಡ 72 ಸೆಕೆಂಡ್ ಒಳಗೆ ನೀವು ಉತ್ತರನ ಕೊಡ್ಕೋಬೇಕಾಗತ್ತೆ. ವೆರಿ ಈಸಿಯಾಗಿರ್ತದೆ ಸ್ನೇಹಿತರೆ. ನಿಧಾನವಾಗಿ ನೀವು ಪಕ್ಕದಲ್ಲಿ ಕೂಡ ಯಾರಾದರೂ ಅಸೆಸ್ಮೆಂಟ್ಸ್ ಇದ್ದರೆ ಅದು ಪಡ್ಕೊಂಡು ನೀವು ಎಕ್ಸಾಮ್ನ ಪಾಸ್ ಮಾಡ್ಬೋದು. 50 ಕ್ವಶನ್ನು ಕಂಪ್ಲೀಟ್ ಆದ ನಂತರ ನಿಮ್ಗೆ ಈ ರೀತಿ ಕಂಗ್ರ್ಯಾಚುಲೇಷನ್ ಅಂತ ಬರುತ್ತೆ. ಹಾಗೆಯೇ ಟೋಟಲ್ ಕ್ವಶನ್ 25% ಅಂದರೆ 25 ಮಾರ್ಕ್ಸ್ ತೆಗೆದು ಪಾಸ್ ಆಗಿದ್ದಾರೆ ಅಂತ. ಇಲ್ಲಿ ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ಇದೆ, ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಸರ್ಟಿಫಿಕೇಟು ಈ ರೀತಿ ಡೌನ್ಲೋಡ್ ಆಗುತ್ತೆ. ಇದನ್ನು ನೀವು ಪ್ರಿಂಟ್ ತೊಗೊಂಡು ಲ್ಯಾಮಿನೇಷನ್ ಮಾಡಿ ಯೂಸ್ ಮಾಡ್ಕೋಬೋದು. ನಿಮ್ಮ ಬ್ಯಾಂಕ್ ಒಳಗಾಗಿರ್ಬೋದು, ಇಲ್ಲ ಸರ್ಕಾರದಿಂದ ಸಿಗ್ತಕ್ಕಂಥ ಟೈಲರಿಂಗ್ ಮಿಷಿನ್ಗಳನ್ನ ಪಡ್ಕೊಳ್ಳಿಕ್ಕಾಗಿರ್ಬೋದು, ಇದು ಯೂಸ್ ಆಗುತ್ತೆ ಸ್ನೇಹಿತರೆ. ನಿಮ್ಗೇನಾದರೂ ಈ ಟೈಲರಿಂಗ್ ಸರ್ಟಿಫಿಕೇಟ್ನ ಅವಶ್ಯಕತೆ ಇತ್ತು ಅಂದರೆ ನಾವು ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಬೇಡಿ, ವಾಟ್ಸಪ್ ಮಾಡಿ. ಅಲ್ಲಿ ನಿಮ್ಮ ಆಧಾರ್ ಕಾರ್ಡು, ಫೋಟೋ, ಮೊಬೈಲ್ ನಂಬರು, ಜಿಮೇಲ್ ಐ ಡಿ ಇದಿಷ್ಟನ್ನು ನೀವು ಸೆಂಡ್ ಮಾಡಬೇಕಾಗತ್ತೆ. ನಂತರ ನಿಮ್ಮ ಜಿಮೇಲ್ ಐ ಡಿ ಕರೆಕ್ಟಾಗಿ ಸೆಂಡ್ ಮಾಡಿ. ನಿಮ್ಮ ಜಿಮೇಲ್ ಐ ಡಿಗೆ ಬರ್ತಕ್ಕಂಥ ಲಿಂಕ್ ಮುಖಾಂತರ ನೀವು ಓಪನ್ ಮಾಡಿಕೊಂಡು ಆ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ನೀವು ಅಪ್ಲೈ ಮಾಡಿ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೋಬೋದು. ಒಂದು ವೇಳೆ ಗೊತ್ತಾಗಲಿಲ್ಲ ಅಂದರೆ ನಾವು ಸಜೆಸ್ಟ್ ಮಾಡ್ತೀವಿ, ನೀವು ಆ ರೀತಿ ಫಾಲೋಅಪ್ ಮಾಡಿದ್ರೆ ನಿಮಗೆ ಸರ್ಟಿಫಿಕೇಟ್ ಜನರೇಟ್ ಆಗುತ್ತೆ. ಒಂದು ವೇಳೆ ನಿಮಗೆ ಎಕ್ಸಾಮ್ನ ಬರೀಲಿಕ್ಕೆ ಆಗಲಿಲ್ಲ ಅಂದರೆ ನಾವೇ ಕೂಡ ಎಕ್ಸಾಮ್ನ ಪಾಸ್ ಮಾಡಿ ಕೊಡ್ತೀವಿ, ಬೇಕಾದರೆ ಅದಕ್ಕೆ ಎಕ್ಸ್ಟ್ರಾ ಫೀಸ್ ಆಗುತ್ತೆ. ಈ ರೀತಿ ಸ್ನೇಹಿತರೆ ನಿಮಗೆ
ಸರ್ಟಿಫಿಕೇಟ್ ಅವಶ್ಯಕತೆ ಇದ್ದರೆ ಈ CSE ಮುಖಾಂತರ ಟೈಲರಿಂಗ್ ಸರ್ಟಿಫಿಕೇಟ್ನ ಪಡ್ಕೋಬೋದು. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.